ಹಲೋ ಗೆಳೆಯರೇ, ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಬಯಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು. ನೋಡಿ, ಇವತ್ತು ನಾನೊಂದು ಚಿಕನ್ ಟಿಕ್ಕಾ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಚಿಕನ್ ಟಿಕ್ಕಾ ಬಿರಿಯಾನಿಗೆ ಬೇಕಾಗಿರೋದು ಮೊದಲು ರೈಸ್. ಓಕೆ, ನಾನು 3 ಗ್ಲಾಸ್ ರೈಸಿಂದ ಮಾಡ್ತಾಯಿದ್ದೀನಿ. ಇದು ರೈಸ್, ಇದು ಚಿಕನ್ನಿಗೆ ನಾನು ಯಾವಾಗಲೂ ಹಚ್ಚಿಡಂಗೆ ಸ್ವಲ್ಪ ಟಿಕ್ಕಾ ಮಸಾಲ, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, 1 ಕಪ್ಪು ಮೊಸರು, ಆಮೇಲೆ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಹಾಕಿ ನಾನು ಹಿಂದಿನ ದಿನವೇ ಕಲಸಿಟ್ಟಿದ್ದೀನಿ. ಇದು 1 kg ಇದೆ ಚಿಕನ್. ನೋಡಿ, ಗರಂ ಮಸಾಲ, ಟಿಕ್ಕಾ ಮಸಾಲ, ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಅದನ್ನು ನಾನು ಸ್ವಲ್ಪ ಮಿಕ್ಸಿಲಿ ನೈಸ್ ಮಾಡ್ದೇನೆ ಸ್ವಲ್ಪ ಅರ್ಧಂಬರ್ಧ ರುಬ್ಕೊಳ್ತೀನಿ. ಇಲ್ಲಿ ನೋಡಿ, ಬಿರಿಯಾನಿ ಎಲೆ, ಲವಂಗ, ಸ್ಟಾರು ಮತ್ತು ಕಸೂರಿ ಮೆಥಿ, ಉಪ್ಪು. ಇದಕ್ಕೆ ನಾನೀಗ ಇಲ್ಲಿ 1-2 ಏಲಕ್ಕಿನೂ ಹಾಕ್ತೀನಿ, 3 ಏಲಕ್ಕಿ ಹಾಕ್ತೀನಿ, 6 ಲವಂಗನೂ ಹಾಕ್ತೀನಿ, ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಈ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದನ್ನು ಸ್ವಲ್ಪ ಎಣ್ಣೆಲಿ ಕರೆದ್ಬಿಟ್ಟು ಯಾವಾಗಲೂ ಹಾಕಂಗೆ ಹಾಕ್ತೀನಿ. ಇದು ಟೊಮೆಟೊ, ಇದು ಮಸಾಲೆಗೆ ಈರುಳ್ಳಿ, ಮತ್ತು ರಿಫೈನ್ಡ್ ಆಯಿಲ್ ಹಾಕ್ತೀನಿ. ರಿಫೈನ್ಡ್ ಆಯಿಲ್ ಹಾಕ್ಬಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ಒಂದು ಟಿಕ್ಕಾ ಮಸಾಲ ಮಾಡ್ತೀನಿ. ಈ ಟಿಕ್ಕಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವೆಲ್ಲ ನೋಡಿರ್ತೀರ, ಆದರೂ ನಾನು ಮಾಡೋ ರೀತಿನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಟಿಕ್ಕಾ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಅರ್ಧ ಹಾಕಿದ್ದೀನಿ, ಅರ್ಧ ಇನ್ನೂ ಇದೆ, ಮಾಡ್ತೀನಿ. ನನ್ನ ಹತ್ರ ಇಜ್ಜಿಲಿಲ್ಲದೆ ಇದ್ದಿದ್ದರಿಂದ ನಾನು ನೋಡಿ, ಈ ತೆಂಗಿನಕಾಯಿ ತುರಿದ ಮೇಲೆ ಇರುತ್ತಲ್ಲ ಕರಟೆ ಅಂತಾರಲ್ಲ, ಅದನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಹುರ್ಕೊಂಡ್ಬಿಟ್ಟು ಆಮೇಲೆ ಇಜ್ಜಿಲ್ ಥರ ಆಗುತ್ತೆ. ಅದನ್ನು ನಾನು ಈ ಟಿಕ್ಕಾ ಮಸಾಲೆಗೋಸ್ಕರ ನಾನು ಯೂಸ್ ಮಾಡ್ತೀನಿ. ಅದು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ. ಈಗ ಇಜ್ಜಿಲಿಲ್ಲ ಅಂತ ಬಿಟ್ಟು ನೀವೇನು ಟೆನ್ಷನ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲರ ಮೊದಲು ತೆಂಗಿನಕಾಯಿ ತುರಿತಾರೆ, ಅದ್ರದ್ದು ಇಜ್ಜಿಲು ಇದ್ದೇ ಇರುತ್ತಲ್ವ, ಕರಟೆ ಇದ್ದೇ ಇರುತ್ತಲ್ವ. ಆ ಕರಟೆನ ತೆಗೆದುಬಿಟ್ಟು ಈ ಥರ ಒಂದು ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಚೆಂದಾಗಿ ಹುರ್ಕೊಂಡು 1-2 ಹಾಕಿದರೆ ಸಾಕು. ಒಂದು 5 ನಿಮಿಷದಲ್ಲಿ ಅದು ಆಗುತ್ತೆ. ಈಗ ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಡಿ, ಮತ್ತು ಅದಕ್ಕೆ ಏನು ಉಯ್ಬೇಡಿ. ಅದರ ಮೇಲಿಡುವಾಗ ಸುಮ್ಮನೆ ಇಟ್ಟರೆ ಸಾಕು. ಸ್ವಲ್ಪ ಹೊತ್ತಲ್ಲಿ 2 ಇಟ್ಟಿದ್ದೀನಿ, ಒಂದರ ಮೇಲೆ ಒಂದು ಇಟ್ಟಿದ್ದೀನಿ ನೋಡಿ, ಒಂದರ ಮೇಲೆ ಒಂದು ಇಟ್ಟಿದ್ದೀನಿ. ಅದು ಹುರ್ಕೊಂಡ್ಬಿಟ್ಟು ಈಗ ಕಂಪ್ಲೀಟ್ ಇದ್ರ ಥರ ಆಗುತ್ತೆ, ಕೆಂಡದ ಥರ ಆಗುತ್ತೆ. ಆ ಕೆಂಡನ ನಾನು ಇದ್ರ ಮೇಲೆ 1 ಕಪ್ಪು ಅಥವಾ ಒಂದು ಫಾಯಿಲ್ದು ಏನಾದ್ರು ಕಪ್ ಥರ ಮಾಡಿಬಿಟ್ಟು ಏನಾದ್ರು ಇಟ್ಟುಬಿಟ್ಟು ಇದ್ರದ್ದು ಏನು ಟಿಕ್ಕದ ಅರೋಮ ಬರೋಕ್ಕೋಸ್ಕರ ಅಷ್ಟೇ, ಬೇರೆ ಏನಕ್ಕಲ್ಲ. 1-2 ನಿಮಿಷ ಅದು ಇಟ್ಟು ಇದು ಮಾಡ್ತೀನಿ, ತೋರಿಸ್ತೀನಿ. ನೋಡಿ, ಕೆಂಡ ಆಯಿತು, ಆಲ್ಮೋಸ್ಟ್ ಆಗಿದೆ. ಈಗ ಕೆಡುತ್ತೆ. ಅದು ಕೆಟ್ಟಾಗ ನಾನೊಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕಿದ್ದೀನಿ. ಆಲ್ರೆಡಿ ಹಾಕಿದೆ, ಅದಕ್ಕೋಸ್ಕರ ಬಗ್ಗೆ ಅನಿಸುತ್ತು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಈಗ ಆ ತುಪ್ಪ ಹಾಕಿದಾಗ ಅದಕ್ಕೊಂದು ಇದು ಬರುತ್ತೆ, ಏನು ಒಂದೊಂದು ಸತಿ ಫ್ಲೇಮು ಬಂದುಬಿಡುತ್ತೆ. ಓಕೆ, ನನ್ನ ಇಜ್ಜಿಲಲ್ಲಿ ನೋಡಿದ್ರಲ್ಲ, ನಾನು ಇದು ತೆಂಗಿನಕಾಯಿ ಕರಟೆಯಲ್ಲಿ ಹಾಕಿದ್ದೆ. ಓಕೆ, ಒಳ್ಳೆ ಸ್ಮೋಕಿ ಆಗಿದೆ. ಇದು ಮುಚ್ಚುತ್ತೀನಿ. ಈಗ ಇದಾಯಿತು, ಇದು ಮುಚ್ಚುತ್ತೀನಿ. ನನ್ನ ಹತ್ರ ಗ್ಲಾಸ್ ಮುಚ್ಚಳ ಇಲ್ಲ, ನಾನು ಈ ಮುಚ್ಚಳದಲ್ಲೇ ಮುಚ್ಚಿದ್ದೀನಿ. ಒಂದು 10 ನಿಮಿಷ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬೆಂಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಮೇಲೂ ಹೋಗಿ ಕೆಳಗಡೆನೂ ಹೋಗಿ ಏನಾದರೂ ಒಂದಿದ್ರೆ ಕಷ್ಟ ಆಮೇಲೆ, ಅದಕ್ಕೆ. ಈಗ ಆಮೇಲೆ ಈ ಬಿರಿಯಾನಿ ಎಲ್ಲ ರೆಡಿ ಮಾಡ್ತೀನಿ. ಇನ್ನೂ ಸ್ವಲ್ಪ ಇದೆ, ಇದನ್ನು ಫ್ರೈ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಟಿಕ್ಕಾ ಮಸಾಲ ನೋಡಿ, ಸ್ಮೋಕ್ ಬರ್ತಾನೆ ಇದೆ ನೋಡಿ. ಆಯ್ತು, ಈಗ
ತೆಗಿತೀನಿ, ಮುಚ್ಚಿಟ್ಟಿದ್ದನ್ನು ತೆಗಿತೀನಿ. ಸ್ಮೋಕ್ ಸ್ವಲ್ಪ ಇನ್ನೂ ಬರ್ತಾ ಇದೆ, ಅದ್ರ ಸಾಕು, ತೆಗಿತೀನಿ. ಓಕೆ, ಇಲ್ಲಿ ನೋಡಿ ನಾನು ಅನ್ನ ಮಾಡೋಕ್ಕೆ ಬಿರಿಯಾನಿ ಮಸಾಲೆ ಅಲ್ಲಿ ಮಾಡ್ತೀನಿ. ಇಲ್ಲಿ ಅನ್ನ ಮಾಡೋಕ್ಕೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಇದು ವಿಸಿಲೆಲ್ಲ ಹಾಕಲ್ಲ, ಸುಮ್ಮನೆ ನನಗೇನಂದರೆ ಕುಕ್ಕರಲ್ಲಿ ಮಾಡಿದರೆ ಬೇಗ ಸೀದೋಗಲ್ಲ ಅಂತ ಬಿಟ್ಟು ನಾನು ಎಲ್ಲದನ್ನು ಸ್ವಲ್ಪ ಕುಕ್ಕರಲ್ಲೇ ಮಾಡ್ತೀನಿ. ಅದರಿಂದ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ಲವಂಗ, ದಾಲ್ಚಿನ್ನಿ, ಬಿರಿಯಾನಿ ಎಲೆ, ಸ್ಟಾರು ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿದ್ದೀನಿ. ಅದರಲ್ಲಿ ಒಂದು ಇಡೀ ಈರುಳ್ಳಿನೂ ಹಾಕ್ತೀನಿ. ಒಂದು ಇಡೀ ಈರುಳ್ಳಿನೂ ಹಾಕ್ತೀನಿ. ಇದಿಷ್ಟು ನಾನು ಹಾಕಿರೋದು ಅನ್ನ ಮಾಡೋಕ್ಕೆ. ಈಗ ನಾನು 3 ಗ್ಲಾಸ್ ಅಕ್ಕಿ ಹಾಕ್ತೀನಿ, ಒಂದು 4.5 ಗ್ಲಾಸ್ ನೀರು ಹಾಕ್ತೀನಿ ಅಷ್ಟೇ. ಯಾಕಂದರೆ ಸುಮ್ಮನೆ ಮುದ್ದೆ ಏನಾಗಬೇಕಲ್ಲ, ಉದುರಾಗಿ ಮಾಡಬೇಕಲ್ಲ, ಅದರಿಂದ 4.5 ಗ್ಲಾಸ್ ಅನ್ನ ಮಾಡಿ ಒಂದು ಗೀ ರೈಸ್ ಥರ ಮಾಡ್ತೀನಿ. ಅದನ್ನು ಚಿಕನ್ ಹಾಕಿದ್ಮೇಲೆ ರೆಡಿ ಆದಮೇಲೆ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಎಲ್ಲದನ್ನು ಪಾತ್ರೆಯಲ್ಲಿ ಆಲ್ರೆಡಿ ಅನ್ನ ಹಾಕ್ತೀನಿ. ಓಕೆ, ಈ ಚಿಕನ್ ಆಗಿದೆ ಅರ್ಧ, ಈಗ ತೆಗಿತೀನಿ. ನೋಡಿ, ಒಂದು ಟ್ರಿಪ್ ಟಿಕ್ಕ ಆಯಿತು, ಇನ್ನೊಂದು ಆಗ್ತಾಯಿದೆ ನೋಡಿ, ಇನ್ನೊಂದು ಆಗ್ತಾಯಿದೆ. ಅದಾದಮೇಲೆ ಇಲ್ಲಿ ನೋಡಿ ನೀರು ಬಾಯ್ಲ್ ಆಯಿತು. ಈಗ ನಾನು ನೀರು ಚೆಂದ ಕುದೀತಾ ಇದೆ. ಈಗ ನಾನು ಅಕ್ಕಿ ಹಾಕ್ತೀನಿ. ನೋಡಿ, ತೊಳೆದಿಟ್ಟಿದ್ದೀನಿ 3 ಗ್ಲಾಸ್ ಅಕ್ಕಿ. ಇದೀಗ ಅನ್ನ ಆಗುತ್ತೆ. ಅನ್ನ ಆದಮೇಲೆ ನಾನು ಅದರಲ್ಲಿ ಡೆಕೋರೇಷನ್ ಮಾಡೋದನ್ನು ನಾನು ತೋರಿಸ್ತೀನಿ. ಅಕ್ಕಿ ಹಾಕಿದೆ, ಅಕ್ಕಿ ಹಾಕ್ಬಿಟ್ಟು ಈಗ ಒಂದು ಕುದಿ ಬಂದಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಡ್ತೀನಿ. ಕುದಿ ಬರಲಿ. ಉಪ್ಪು ಹಾಕಿದ್ದೀನಿ. ಇದರಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಈಗ ಗೀ ರೈಸಿಗೆ ನಾನೇನು ಕೊಬ್ಬರಿ ಎಣ್ಣೆ ಹಾಕಿಲ್ಲ, ರಿಫೈಂಡ್ ಆಯಿಲ್. ಯಾಕೆಂದರೆ ಇದು ಬಿರಿಯಾನಿಗೆ ಹಾಕುವಾಗ ನಾನು ಇವತ್ತು ಕೊಬ್ಬರಿ ಎಣ್ಣೆ ಹಾಕಲ್ಲ, ರಿಫೈಂಡ್ ಆಯಿಲ್ ಹಾಕಿದ್ದೀನಿ. ಈಗ ಒಂದು ಕುದಿ ಬರೋಕ್ಕಾಯ್ತು. ನಾನು ಅದನ್ನು ಸ್ವಲ್ಪ ಚಿಕ್ಕ ಉರಿಲಿ ನಾನೊಂದು 10 ನಿಮಿಷ, 5 ನಿಮಿಷ ಆದಮೇಲೆ ಒಂದು ಸತಿ ನೋಡ್ತೀನಿ. ನೀರಿದ್ದರೆ ಮತ್ತೆ ಇನ್ನೊಂದು 5 ನಿಮಿಷ ಇಡ್ತೀನಿ. ಈ ಸೈಡು ಆಯಿತು, ಈಗ ತೆಗಿತೀನಿ. ನನಗೊಬ್ಬರು ಫೋನ್ ಮಾಡಿಬಿಟ್ಟು ಹೇಳಿದರು ಹನಿ ಚಿಕನ್ ಮಾಡಿ ತೋರಿಸಿ ಅಂತಂದ್ಬಿಟ್ಟು. ಅದು ಇನ್ನೊಂದು 2-3 ದಿನ ಆದಮೇಲೆ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಫೋನ್ ಮಾಡಿ ಹೇಳಿದರು ನನಗೆ ಕೀಮಾ ಬಾಲ್ಸ್ ಮಾಡಿ ನೀವು ಎರಡು ಥರದ್ದು ಅಂತಬಿಟ್ಟು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಅನ್ನ ಆಯಿತು, ಅನ್ನ ರೆಡಿಯಾಗಿದೆ ಉದುರಾಗಿ. ಈಗ ಇದು ಆಗಿದೆ. ಈಗಿಲ್ಲಿ ಮಸಾಲೆ ಮಾಡೋಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಕೆಂಪಗಾಗುವಾಗ ಈ ಎಲ್ಲ ಪದಾರ್ಥಗಳನ್ನ ಹಾಕ್ತೀನಿ. ಒಂದೊಂದೇ ಹಾಕೋದು ನನಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ನನ್ನ ಕೈಯಲ್ಲಿ ಒಂದು ಕೈಯಲ್ಲೇ ನಾನು ಮಾಡಬೇಕು. ಕಸೂರಿ ಮೆಥಿ ಮತ್ತು ಸ್ವಲ್ಪ ಉಪ್ಪು, ಯಾಕೆಂದರೆ ರೈಸಲ್ಲಿ ಉಪ್ಪು ಹಾಕಿದ್ದೀನಿ, ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಈ ಮಸಾಲೆಗೆ ಒಂದು ಸ್ವಲ್ಪನೇ ಉಪ್ಪೆಲ್ಲ ನಿಮ್ಮ ಟೇಸ್ಟಿಗೆ ಹಾಕೊಳ್ಳಿ, ಖಾರ ಮತ್ತು ಉಪ್ಪು. ನೋಡಿ, ಈ ಮಸಾಲೆ ಹಾಕಿದ್ದೀನಿ. ಈಗ ಇದನ್ನೊಂದು ಮಿಕ್ಸಿಲಿ ಹಾಕ್ಬಿಟ್ಟು ನಾನು ಆಡಿಸ್ಬಿಟ್ಟು ಅದನ್ನು ಹಾಕ್ತೀನಿ. ಮಿಕ್ಕಿದ್ದು ಸ್ವಲ್ಪ ಬ್ರೌನ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಕೆಳಗಡೆ ಮಸಾಲೆ ಇದೆ, ಇದರಲ್ಲಿ ಕೆಳಗಡೆ ಮಸಾಲೆ ಇದೆ. ಮೇಲಿಗೆ ಅನ್ನ ಹಾಕಿದ್ದೀನಿ. ಅದರ ಮೇಲೆ ನಾನೀಗ ಚಿಕನ್ನ ಮೆಲ್ಲಕ್ಕೆ ಇಡ್ತೀನಿ. ಈ ಥರ ಒಂದೊಂದು ಚಿಕನ್ನ ಟಿಕ್ಕ ಮಾಡಿದ್ನಲ್ಲ ಅದನ್ನು ನಾನು ಇಡ್ತಾ ಇದ್ದೀನಿ. ಸ್ವಲ್ಪ ಶೇಕೆಲ್ಲ ಆಗ್ತಾ ಇದೆ ಕ್ಯಾಮರಾ. ಇನ್ನೊಂದು ಸ್ವಲ್ಪ ದಿನ ನನ್ನ ಮಗ ಏನಾದರೂ ನನಗೆ ಒಂದು ಕ್ಯಾಮರಾ ತೆಕ್ಕೊಡ್ಬೋದು. ಆ ಕ್ಯಾಮರಾ ತೆಕ್ಕೊಟ್ಮೇಲೆ ಕ್ಯಾಮರಾ ಸ್ಟ್ಯಾಂಡ್, ಕ್ಯಾಮರಾ ಸ್ಟ್ಯಾಂಡ್, ಆವಾಗ ಶೇಕ್ ಆಗಲ್ಲ ಹೇಳಿದ್ದಾರೆ ನನ್ನ ಮಗ
ತೆಕ್ಕೊಡ್ತೀನಿ ಅಂತ. ಆದರೆ ಪಾಪ ನಾವು ತುಂಬ ಅವರಿಗೆ ಭಾರ ಹಾಕೋದು ಕಷ್ಟ. ಅದೆಲ್ಲ ಒಂದೊಂದೇ ತೆಕ್ಕೊಡ್ತೀನಮ್ಮ ಅಂದೇನೆ. ನೋಡಿ ಇಷ್ಟ ಹಾಕಿದ್ದೀನಿ. ಇದ್ರ ಮೇಲೆ ನಾನು ನಿಜ ಅಂದರೆ ಸೀನಿಯರ್ ಸಿಟಿಸನ್ ಗೊತ್ತಾಯ್ತಾ, ಅದರಿಂದ ನನ್ನ ಕೈ ಕಾಲೆಲ್ಲ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ. ಯಾಕೆಂದರೆ ಗೊತ್ತಲ್ವ, 60 ವರ್ಷ ಆದಮೇಲೆ ಹೆಂಗಿದ್ರು ನಮ್ಮ ಕೈ ಕಾಲು ಅಲ್ಲಾಡುತ್ತೆ ಅಂತ. ಅದರಿಂದ ನಾನು ಮಾಡೋಕ್ಕೆ ಸ್ವಲ್ಪ ಶೇಕ್ ಆಗ್ತಾಯಿದೆ. ಈಗ ನೋಡಿ ಇದ್ರ ಮೇಲೂ ಈಗ ಅನ್ನ ಹಾಕ್ತೀನಿ, ಅದ್ರ ಮೇಲೆ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಮಸಾಲ ಹಾಕ್ತೀನಿ. ಓಕೆ, ನೋಡಿ ಮತ್ತೆ ಅನ್ನ ಹಾಕಿದೆ, ಮತ್ತೆ ಚಿಕನ್ ಇಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಮಾಡಿ, ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಖಾರವಾಗಿ ಚೆನ್ನಾಗಿರುತ್ತೆ. ಈಗ ನಾನು ಇದ್ರ ಮೇಲೂ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಈರುಳ್ಳಿ ಹುರಿದಿದ್ದು ಹಾಕ್ತೀನಿ. ಇದಕ್ಕೆ ನಟ್ಸ್ ಎಲ್ಲ ಹಾಕ್ಬೇಕಂತ ಕಂಪಲ್ಸರಿ ಇಲ್ಲ, ಬೇಕಾದರೆ ಹಾಕಿ, ನಾನು ಹಾಕ್ತಾಯಿಲ್ಲ. ಇದ್ರ ಮೇಲೆ ಒಂದು ನಿಂಬೆಹಣ್ಣು ಹಿಂಡ್ತೀನಿ, ಕೆಳಗಡೆ ಮಸಾಲೆ ಹಾಕಿದ್ದೀನಿ, ಆಮೇಲೆ ಅನ್ನ ಹಾಕಿದ್ದೀನಿ, ಆಮೇಲೆ ಅದ್ರ ಮೇಲೆ ಟಿಕ್ಕ ಇಟ್ಟಿದ್ದೀನಿ, ಆಮೇಲೆ ಅನ್ನ ಹಾಕಿ ಮತ್ತೆ ಟಿಕ್ಕ ಇಟ್ಟು ಆಮೇಲೆ ಮಸಾಲೆ ಹಾಕಿದ್ದೀನಿ. ಈಗ ಸ್ವಲ್ಪ ಅನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನೆಲ್ಲ ಉದುರಿಸ್ತೀನಿ. ಓಕೆ, ಅದ್ರ ಮೇಲೆ ನಾನು ನಿಂಬೆಹಣ್ಣು ಹಾಕ್ತೀನಿ, ಸ್ವಲ್ಪ ತುಪ್ಪನೂ ಹಾಕ್ತೀನಿ. ಎಲ್ಲ ಹಾಕಿದೆ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪನ, ಇದೆಲ್ಲ ಮಾಡುವಾಗ ಸ್ಯಾಟರ್ಡೆ ಸಂಡೇ ಮಾಡಿ, ಯಾಕೆಂದರೆ ಅವತ್ತು ಸ್ವಲ್ಪ ಮಕ್ಕಳು ಡಯೆಟ್ಟು ಮಾಡಲ್ಲ. ಮಿಕ್ಕಿದ ದಿನ ಎಲ್ಲ ಮಾಡಿದರೆ ಪಾಪ ಮಕ್ಕಳು ಡಯೆಟ್ ಮಾಡಿದರೆ ಇದು ಖರ್ಚಾಗಲ್ಲ, ಅದಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಮಾಡಿದರೆ ಅವರಿಗೆಲ್ಲದಕ್ಕೂ ರಜೆ ಆಗಿದೆ. ನೋಡಿ ಸೂಪರ್ ರೆಡಿ. ಇದು ಮುಚ್ಚಿಟ್ಬಿಟ್ಟು 10 ನಿಮಿಷ ದಮ್ಮಲ್ಲಿಡ್ತೀನಿ. ನೋಡಿ ಆಯಿತು, ತೆಗಿತಾ ಇದ್ದೀನಿ, ತೆಗೆದಿದ್ದೀನಿ, ಘಮ್ಮಂತ ಇದೆ. ನೋಡಿ ಟಿಕ್ಕ ಮಸಾಲ, ಓಹ್ ತುಂಬ ಚೆನ್ನಾಗಿದೆ. ನಾವೀಗ ತಿಂತೀವಿ, ನೀವು ಮಾಡಿ ತಿನ್ನಿ. ಯಾಕೆಂದರೆ ನಾನೇನು ಹತ್ರ ಇಲ್ಲಲ್ಲ ಕೊಡೋಕ್ಕೆ, ಹತ್ರ ಇದ್ದಿದ್ರೆ ಏನಾದ್ರು ಕೊಡ್ತಾ ಇದ್ದೆ. ಓಕೆ, ನೋಡಿದ್ರಲ್ಲ ಎಲ್ಲರೂ. ಓಕೆ ಫ್ರೆಂಡ್ಸ್, ನೋಡಿ ನಮಗಿವತ್ತು ಟಿಕ್ಕಾ ಬಿರಿಯಾನಿ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.